ಗುಡ್ ಮಾರ್ನಿಂಗ್. ಮಾರ್ನಿಂಗ್ ಬೈಟ್ಸ್ಗೆ ಸ್ವಾಗತ. ಇವತ್ತಿನ ವಿಷಯ ಬೆಳಗಿನ ವಾಕಿಂಗ್ ಪ್ರಾರಂಭ ಹೇಗೆ ಮಾಡಬೇಕು. ವಾಕಿಂಗಿಗೆ ಪ್ರಾರಂಭ ಅಂತ್ಯ ಇದೆಯಾ ಅಂತ ನೀವು ಕೇಳ್ಬೋದು. ಖಂಡಿತ ಇದೆ. ನಾವು ಸ್ಥೂಲಕಾಯಕ್ಕೆ ಹೋದವರು ಮತ್ತು ವೃದ್ಧಾಪ್ಯದ ಅಂಚಿಗೆ ತಲುಪಿದವರು ನಾವು ವಾಕಿಂಗ್ ಶುರು ಮಾಡಬೇಕಾದ್ರೆ ಕೆಲವೊಂದು ಹೆಲ್ತ್ ಟಿಪ್ಸ್ಗಳನ್ನ ಮರಿದೇ ಪಾಲಿಸ್ತೇವೆ. ಬಹಳಷ್ಟು ಜನ ಆರಂಭ ಶೂರತ್ವದಿಂದ ವಾಕಿಂಗ್ ಪ್ರಾರಂಭ ಆಗುತ್ತೆ. ಹೇಗಂತ ಹೇಳಿದ್ರೆ, ಮೊದಲ ದಿನನೇ ನಮ್ಮ ಟ್ರೆಕ್ಕಿಂಗ್ ಶೂ ತಗೊಬರ್ತಾರೆ, ಸ್ಪೋರ್ಟ್ಸ್ ಬಟ್ಟೆಗಳನ್ನು ಹಾಕ್ತಾರೆ. ಮೊದಲ ದಿನನೇ ನಡಿಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಮೊದಲ ದಿನ ನಿಮ್ಮ ದೇಹದಲ್ಲಿ ಎನರ್ಜಿ ಇರುತ್ತೆ. ಆ ಎನರ್ಜಿ ಏನು ಕೆಲಸ ಮಾಡುತ್ತೆ ಅಂದ್ರೆ, ಲೀಲಾಜಾಲವಾಗಿ 1 ಗಂಟೆ ನಿಮ್ಮನ್ನು ನಡೆಸ್ಬಿಡುತ್ತೆ. ನಿಮ್ಗೆ ಹುಮ್ಮಸ್ಸು ಬರುತ್ತೆ. ಮಾರನೇ ದಿನ ಮತ್ತೊಂದು ಗಂಟೆ ನಡೀತೀರ. 3ನೇ ದಿನಕ್ಕೆ ನೀವು ಬೆಳಿಗ್ಗೆ ಹಾಸಿಗೆಯಿಂದ ಏಳಲ್ಲ. ದೇಹ ಏನೇನೋ ಕಾರಣ ಹೇಳುತ್ತೆ. ಮನಸ್ಸಿಲ್ಲ, ಮೂಡಿಲ್ಲ, ಆಯಾಸ ಇದೆ, ಇನ್ನೂ ಸ್ವಲ್ಪ ಹೊತ್ತು ಮಲ್ಕೋ, ಕಾಲು ನೋವು, ತೊಡೆ ನೋವು, ಈ ರೀತಿ. ಇದು ಯಾಕೆ ಹೇಳುತ್ತೆ ಅಂತ ಹೇಳಿದ್ರೆ, ನಮ್ಮ ದೇಹ ಎಷ್ಟೋ ವರ್ಷ ನಿರಂತರ ವಾಕಿಂಗಿಗೆ ಹೊಂದ್ಕೊಂಡಿರಲ್ಲ. ಒಂದೇ ದಿವಸ ದೇಹವನ್ನ ಪಳಗಿಸಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಇಲ್ಲಿರೋ ಹೆಲ್ತ್ ಟಿಪ್ಸ್ ಏನು ಅಂತ ಹೇಳಿದ್ರೆ, ನಾನು ಸ್ವಂತ ಪ್ರಯೋಗ ಮಾಡಿದ್ದೆ. ಇದು ನಾನು ಕೂಡ ಈ ರೀತಿ ಒಂದೊಂದು ದಿನ 4 ಕಿಲೋಮೀಟರ್ 5 ಕಿಲೋಮೀಟರ್ ನಡೆಯೋದು. ಆಮೇಲೆ 1 ವರ್ಷ ವಾಕಿಂಗ್ ಕಡೆ ಮುಖ ಹಾಕಿಲ್ಲ. ಆದರೆ 145 kg ಆದಾಗ 2019 2020ರಲ್ಲಿ ಅನಿವಾರ್ಯವಾಗಿ ಪ್ರಾರಂಭ ಮಾಡಿದೆ. ಅದು ಎಷ್ಟು, ಮನೆ ಎದುರುಗಡೆ ಗೇಟ್ ತನಕ ಕಾರ್ ಪಾರ್ಕಿಂಗ್, ಒಂದು 10-12 ಅಡಿ ಉದ್ದ, 5-6 ಅಡಿ ಅಗಲ ಜಾಗ ಇತ್ತು. ಅಲ್ಲಿ ಮೊದಲ ದಿನ 5 ನಿಮಿಷ, ಸುಮಾರು 15-20 ದಿನ 5 ನಿಮಿಷ ವಾಕಿಂಗ್ ಮಾಡಿದೆ. ಅದರ ನಂತರ 10 ನಿಮಿಷ, ಅದು ಒಂದು 15-20 ದಿವಸ 10 ನಿಮಿಷ, ಆಮೇಲೆ 20 ನಿಮಿಷ, ಆಮೇಲೆ 30, 40, 50, 60 ನಿಮಿಷ ಅಂತ ಅಭ್ಯಾಸ ಆಗಿ ಈಗ ಸುಮಾರು 5-6 ವರ್ಷ ಆಯ್ತು. ನಿರಂತರ 1 ಗಂಟೆ ವಾಕಿಂಗ್ ಮಾಡ್ತೀನಿ. ಆಯಾಸ ಆಗಲ್ಲ. ನಿತ್ಯ ವಾಕಿಂಗ್ ಮಾಡಬೇಕು ಅಂತ ದೇಹ ಕೂಡ ಬಯಸುತ್ತೆ. ವಾಕಿಂಗ್ ಉಲ್ಲಾಸ ಕೊಡುತ್ತೆ. ಆದ್ರಿಂದ ನಾವು ವಾಕಿಂಗ್ ಪ್ರಾರಂಭ ಮಾಡಬೇಕಾದ್ರೆ ಈ ಟಿಪ್ಸನ್ನ ನೆನಪಿಟ್ಕೋಬೇಕು. ಮೊದಲ ದಿನಕ್ಕೆ ನಿಮಗೆ 1 ಗಂಟೆ ವಾಕಿಂಗ್ ಖಂಡಿತ ಮಾಡಬೇಡಿ. ದೂರನೂ ಲೆಕ್ಕ ಹಾಕಬೇಡಿ. ಕೇವಲ ಸಮಯ 5 ನಿಮಿಷದ ವಾಕಿಂಗ್. ನೀವು 15-20 ದಿನ ವಾಕಿಂಗ್ ಮಾಡಿ, ಆಮೇಲೆ ಜಾಸ್ತಿ ಮಾಡ್ತಾ ಹೋಗಿ. ವಾಕಿಂಗ್ ಮಾಡೋಕ್ಕೆ ವಿಶೇಷ ತಯಾರಿ ಬೇಡ. ಮೊದಲ ದಿನನೇ ಶೂ ಬೇಡ, ಟ್ರ್ಯಾಕ್ ಸೂಟ್ ಬೇಡ. ಆಮೇಲೆ ಹೈವೇಗಳಲ್ಲಿ, ಮುಖ್ಯ ರಸ್ತೆಗಳಲ್ಲಿ ವಾಕಿಂಗ್ ಮಾತ್ರ ಖಂಡಿತ ಮಾಡಬೇಡಿ. ನಿಮ್ಮ ಮನೆ ಅಂಗಳದಲ್ಲೇ ನೀವೇ ವಾಕಿಂಗ್ ಮಾಡಿ. ಯಾಕಂತೇಳಿದ್ರೆ ಇವತ್ತು ರಸ್ತೆಗಳು ಸುರಕ್ಷಿತವಾಗಿಲ್ಲ. ಹಾಗಾಗಿ ಮನೆ ಅಂಗಳದಲ್ಲಿ ನಿಮ್ಮ ಗೇಟ್ ಒಳಗಡೆ, ನಿಮ್ಮ ಹಿತ್ತಲಲ್ಲಿ ಒಂದು 10-20 ಅಡಿ ಉದ್ದ ಜಾಗ ಇದ್ರೆ ಸಾಕು. ಅಲ್ಲೇ ಹಿಂದೆ ಮುಂದೆ ನೀವು ಸಾಗಿದ್ರೆ ವಾಕಿಂಗ್ ಆಗುತ್ತೆ. ಇದು ನನ್ನ ಪ್ರಯೋಗ. ಈ ಪ್ರಯೋಗದಲ್ಲಿ ನಾನು ಯಶಸ್ವಿ ಕೂಡ ಆಗಿದ್ದೀನಿ. ಸ್ಥೂಲಕಾಯ ನಿವಾರಣೆ, ತೂಕ ಇಳಿಸ್ಕೊಂಡಿದ್ದೀನಿ, BP ಶುಗರ್ ನಾರ್ಮಲ್ ತಂದಿದ್ದೀನಿ. ಜೀವನದ ಕಳೆದು ಹೋದ ಉತ್ಸಾಹವನ್ನ ಮರುಪಡೆದಿದ್ದೀನಿ. ಹಾಗಾಗಿ
ತಾವುಗಳು ಈ ವಾಕಿಂಗ್ ಟಿಪ್ಸನ್ನು, ಹೆಲ್ತ್ ಟಿಪ್ಸನ್ನು ಖಂಡಿತ ಪಾಲನೆ ಮಾಡಿ. ನಾಳೆಯಿಂದನೇ ವಾಕಿಂಗ್ ಸ್ಟಾರ್ಟ್ ಮಾಡಿ. ಆದರೆ ಕೇವಲ 5 ನಿಮಿಷದ ವಾಕಿಂಗನ್ನು ಪ್ರಾರಂಭ ಮಾಡಿ ಅಂತ ಹೇಳ್ತಾ ಈ ಮಾರ್ನಿಂಗ್ ವೆಟ್ಸನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.